ಬಿಗ್ ಬಾಸ್ ಸ್ಪರ್ಧಿ ಮಾಜಿ ಸ್ಪರ್ಧಿ ನಟಿಗೆ ಕಿರುಕುಳ ನೀಡಿದಂತಹ ಕೇಸ್ಗೆ ಸಂಬಂಧಪಟ್ಟಂತೆ ನಿರ್ಮಾಪಕ ಮತ್ತೆ ಉದ್ಯಮಿಯಾಗಿರುವಂತಹ ರೆಡ್ಡಿ ಅವರನ್ನ ನಿನ್ನೆ ವಶಕ್ಕೆ ಪಡೆಯಲಾಗಿತ್ತು. ಅದಾದ ನಂತರ ಸ್ಟೇಷನ್ ಬೇಲ್ನಿಂದ ಅವರು ಹೊರಗಡೆ ಬಂದರು. ಕಿರುಕುಳ ಪ್ರಕರಣಕ್ಕೆ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಈಗ. ಅದೇನಂತ ಹೇಳಿದ್ರೆ ಮದುವೆವರೆಗೂ ಕೂಡ ಬಂದಿತ್ತು ಇವರ ಸಂಬಂಧ. ಆದರೆ ದಿಢೀರ್ ಬ್ರೇಕ್ ಆಗಿದ್ದು ಯಾಕೆ? ನಟಿ ಆತ್ಮೀಯತೆ ಹಿಂದೆ ಒಂದು ಸೆಂಟಿಮೆಂಟಲ್ ಸ್ಟೋರಿ ಇದೆ ಇಲ್ಲಿ. ಏನದು? ಒಂದು ಫ್ಲೈಟ್ ಟಿಕೆಟ್ನಿಂದ ಎಲ್ಲವೂ ಉಲ್ಟಾ ಆಗಿದೆ ಅನ್ನುವಂಥದ್ದು. ಅಂದರೆ ಈ ಅರವಿಂದ್ ರೆಡ್ಡಿ ಏನಿದ್ದಾರೆ ಅವರು ಮತ್ತೆ ಆ ನಟಿ ಅಂದರೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಜೊತೆಗೆ ಸ್ಯಾಂಡಲ್ವುಡ್ನ ನಟಿ ಅವರಿಬ್ಬರು ನಡುವೆ ಅವರಿಬ್ಬರು ಕೂಡ ರಿಲೇಷನ್ಶಿಪ್ಪಲ್ಲಿ ಇದ್ದರು ಅನ್ನುವಂಥದ್ದನ್ನು ಅರವಿಂದ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಈಗ ನಾನು ಆಕೆಗೆ ಎಲ್ಲ ಐಷಾರಾಮಿ ವ್ಯವಸ್ಥೆಗಳನ್ನು ಮಾಡಿಸ್ಕೊಟ್ಟಿದ್ದೆ, ಆಕೆಗೆ ಕಾರು ಬಂಗ್ಲೆ ಇದೆಲ್ಲವನ್ನೂ ಕೂಡ ಕೂಡಿಸಿದ್ದೆ ಅನ್ನುವಂಥದ್ದು ಇದು ಅರವಿಂದ್ ರೆಡ್ಡಿ ಅವರ ಮಾತು. ಆದರೆ ಇನ್ನೊಂದು ಕಡೆ ಆ ನಟಿ ಹೇಳೋದು ನನಗೆ ಲೈಂಗಿಕ ಕಿರುಕುಳ ಆಗಿದೆ ಅಂತ. ನೋಡಿ, 4 ವರ್ಷಗಳ ಹಿಂದೆ ಅರವಿಂದ್ ರೆಡ್ಡಿಗೆ ನಟಿ ಪರಿಚಯ ಆಗುತ್ತೆ. ಒಂದು ವಿಮಾನ ಟಿಕೆಟ್ನಿಂದ ಇಬ್ಬರ ನಡುವೆ ಬಿರುಕಾಗಿದೆ. ಸೊ 4 ವರ್ಷದ ಈ ಸಂಬಂಧ ಒಂದು ಫ್ಲೈಟ್ ಟಿಕೆಟ್ನಿಂದ ಬ್ರೇಕಪ್ ಆಯಿತು ಅಂತ. ಯಾಕೆ? ಸೊ ಏನಂದ್ರೆ ರೆಡ್ಡಿ ಕೈಗೆ ಸಿಕ್ಕಿತ್ತು ನಟಿಯ ಒಂದು ಫ್ಲೈಟ್ ಪ್ರಯಾಣದ ಟಿಕೆಟ್. ಆ ಟಿಕೆಟ್ ಬಗ್ಗೆ ವಿಚಾರಿಸಿದ್ದಾರೆ. ಅವಾಗ ಕರೆಕ್ಟಾಗಿ ಉತ್ತರ ಕೊಟ್ಟಿಲ್ಲ ಆ ನಟಿ. ಸೊ ಇಲ್ಲಿಂದ ಇವರಿಬ್ಬರ ನಡುವೆ ಮನಸ್ತಾಪ ಶುರುವಾಗಿತ್ತು ಅಂತ. ಅದೇನದು ಫ್ಲೈಟ್ ಟಿಕೆಟ್ ಅನ್ನುವಂಥದ್ರ ಬಗ್ಗೆ ಅವರೇ ಇಬ್ಬರೇ ಹೇಳಬೇಕಿದು. ಈಕೆ ಸಿಂಗಲ್ ಟ್ರಾವೆಲ್ ಮಾಡ್ತಾ ಇದ್ರ ಅಥವಾ ಡಬಲ್ ಟ್ರಾವೆಲ್ ಏನಾದರೂ ಮಾಡ್ತಾ ಇದ್ರ, ಅದರಿಂದಾಗಿ ಏನಾದರೂ ಅರವಿಂದ್ ರೆಡ್ಡಿಗೆ ಅನುಮಾನ ಬಂತ? ಈ ಥರದ ಒಂದಷ್ಟು ಅನುಮಾನಗಳು ಈಗ ಸದ್ಯಕ್ಕೆ ಕಾಡ್ತಾ ಇವೆ. ಅದ್ರ ಬಗ್ಗೆ ಇವರಿಬ್ಬರೇ ಈಗ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಸೊ ಅರವಿಂದ್ ರೆಡ್ಡಿ ಕೂಡ ಮಾತನಾಡಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ತನ್ನ ಮತ್ತೆ ಆ ನಟಿಯ ಸಂಬಂಧದ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ಪಾರ್ಟ್ನರ್ ಅಂತ ಹೇಳಿ ನಾನು ಅವ್ರಿಗೆ ಏನು ಮಾಡಬೇಕೋ ಮಾಡ್ತಾ ಇದ್ದೆ. ಬಟ್ ಅನ್ಫಾರ್ಚುನೇಟ್ ಆಗಿ ತಾನ್ಜೇನಿಯಾಗೆ ಹೋಗಿ ಬರೋ ಅಷ್ಟೊತ್ತಿಗೆ ನನಗೆ ಆ ಹುಡುಗನ ಜೊತೆ ತುಂಬ ಕ್ಲೋಸ್ ಆಗಿ ಆ ಹುಡುಗನ ಜೊತೆ ತುಂಬ ರೆಗ್ಯುಲರ್ ಆಗಿ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಮಾಹಿತಿ ಬಂತು. ಅವರ ಸ್ವಂತ ಫ್ರೆಂಡ್ಸ್ ಸರ್ಕಲಲ್ಲೇ ಈ ಮಾತು ನನಗೆ ಹೇಳಿದ್ದು. ಸೊ ಅದನ್ನು ನಾನು ಕ್ವೆಶ್ಚನ್ ಮಾಡಿದಾಗ ನಾನು ಐ ಡೋಂಟ್ ಥಿಂಕ್ ಐ ಆಮ್ ಆನ್ಸರಬಲ್ ಟು ಎನಿಬಡಿ ಅಂತ ಹೇಳಿ ಆವಾಗಿಂದ ಸ್ವಲ್ಪ ಡಿಸ್ಪ್ಯೂಟ್ ಸ್ಟಾರ್ಟ್. ಪಾರ್ಟ್ನರ್ ಅಂತ ಹೇಳಿ ನಾನು ಅವ್ರಿಗೆ ಏನು ಮಾಡಬೇಕೋ ಮಾಡ್ತಾ ಇದ್ದೆ. ಬಟ್ ಅನ್ಫಾರ್ಚುನೇಟ್ ಆಗಿ ತಾನ್ಜೇನಿಯಾಗೆ ಹೋಗಿ ಬರೋ ಅಷ್ಟೊತ್ತಿಗೆ ನನಗೆ ಆ ಹುಡುಗನ ಜೊತೆ ತುಂಬ ಕ್ಲೋಸ್ ಆಗಿ ಆ ಹುಡುಗನ ಜೊತೆ ತುಂಬ ರೆಗ್ಯುಲರ್ ಆಗಿ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಮಾಹಿತಿ ಬಂತು. ಅವರ ಸ್ವಂತ ಫ್ರೆಂಡ್ಸ್ ಸರ್ಕಲಲ್ಲೇ ಈ ಮಾತು ನನಗೆ ಹೇಳಿದ್ದು. ಸೊ ಅದನ್ನು ನಾನು ಕ್ವೆಶ್ಚನ್ ಮಾಡಿದಾಗ ನಾನು ಐ ಡೋಂಟ್ ಥಿಂಕ್ ಐ ಆಮ್ ಆನ್ಸರಬಲ್ ಟು ಎನಿಬಡಿ ಅಂತ ಹೇಳಿ ಆವಾಗಿಂದ ಸ್ವಲ್ಪ ಡಿಸ್ಪ್ಯೂಟ್. ಇನ್ನು ಈ ವಿಚಾರವಾಗಿ ಈಗ ನಟಿ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅವರು ನನಗಷ್ಟೇ ಅಲ್ಲ, ಅವರ ಆತ್ಮೀಯರಿಗೆ ಎಲ್ರಿಗೂ ಕೂಡ ಕಾರು ಮೊಬೈಲ್ ಗಿಫ್ಟ್ ಕೊಟ್ಟಿದ್ದಾರೆ ಅಂತೇಳಿ ನಿರ್ಮಾಪಕ ಅರವಿಂದ್ ರೆಡ್ಡಿ ವಿರುದ್ಧ ನಟಿ ಕೆಲವೊಂದಷ್ಟು ಆರೋಪವನ್ನು ಮಾಡ್ತಾರೆ. ನನಗೂ ಗಿಫ್ಟ್ ಅಂತ ಹೇಳಿ ಖರ್ಚು ಮಾಡ್ತಾ ಇದ್ದವರು, ನಾನು 10,000 ಸಂಪಾದನೆ ಮಾಡ್ತಾ ಇದ್ದೆ, ಆ 10,000ದಲ್ಲಿ ಎಷ್ಟು ಸಾಧ್ಯನೋ ನಾನು ಕೂಡ ಕೊಟ್ಟಿದ್ದೀನಿ ಅವ್ರಿಗೆ. ಏನು ಬರೀ ಅವರಿಂದ ತೊಗೊಂಡಿರೋದು ಮಾತ್ರ ಅಲ್ಲ, ಅವರು 1 ಕೋಟಿ ಸಂಪಾದನೆಯಲ್ಲಿ ಅವರಿಗೆ ಎಷ್ಟು ಸಾಧ್ಯನೋ ಅಷ್ಟು ಕೊಟ್ಟಿದ್ದಾರೆ. ನಾನು 10,000 ದುಡಿತಾ ಇದ್ದೆ, ನನಗೆ ಎಷ್ಟು ಸಾಧ್ಯನೋ ಅಷ್ಟನ್ನು ಕೊಟ್ಟಿದ್ದೀನಿ. ನನ್ನ ಕೈಯಲ್ಲಿದ್ದ ಎಲ್ಲ ಗಿಫ್ಟ್ಗಳನ್ನು ವಾಪಸ್ ಕೂಡ ಕೊಟ್ಟಿದ್ದೀನಿ ಅಂತ ಹೇಳ್ತಾರೋ. ನನಗೆ ಅಂತಲ್ಲ, ಅವರ ಫ್ರೆಂಡ್ಸ್ಗೂ ಕೂಡ ಕಾರು, ಕ್ಯಾಮ್ರಾ, ಮೊಬೈಲು ಅನ್ಕೊಂಡು ದುಡ್ಡು ಕೊಟ್ಕೊಂಡೆ ಅವ್ರೆಲ್ಲ ಇದ್ದಿದ್ದು. ನಾನು ಅವ್ರ ಜೊತೆ ರಿಲೇಶನ್ಶಿಪ್ ಇರ್ಬೇಕು, ಗಿಫ್ಟ್ಸ್ ಅದು ಇದು ಅಂತ ಹೇಳ್ಬಿಟ್ಟು ಅವ್ರು ಖರ್ಚು ಮಾಡ್ತಾ ಇದ್ರು. ನಾನು ಅವ್ರನ್ನ ಥ್ರೆಟನ್ ಮಾಡ್ತಾ ಇರ್ಲಿಲ್ಲ, ಬ್ಲಾಕ್ ಮೇಲ್ ಮಾಡ್ತಾ. ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕಾದ್ರೆ ನಾನು 10,000 ಸಂಪಾದನೆ ಮಾಡ್ತಾ ಇದ್ದೆ. ನನ್ನ 10,000ದಲ್ಲಿ ನನಗೆ ಎಷ್ಟು ತಾಕತ್ತಿದ್ಯೋ ಅಷ್ಟನ್ನ ನಾನು ಅವ್ರು ಕೊಡ್ಸಿದೀನಿ. ಅವ್ರು 1 ಕೋಟಿ ಸಂಪಾದನೆ ಮಾಡ್ತಾರೆ, ಅವ್ರು 1 ಕೋಟಿಯಲ್ಲಿ ಅವ್ರು ಎಷ್ಟು ತಾಕತ್ತಿದ್ಯೋ ಅವ್ರು ಕೊಡ್ಸಿದ್ದಾರೆ. ಅಂಡ್ ಇದು ಎಂಡ್ ಆಗ್ಬೇಕಾದ್ರೆ ನನ್ನ ಕೈಲಿ ಇದ್ದಿದ್ದು ಗಿಫ್ಟ್ಸ್ ಏನೇನ್ ನನ್ನ ಕೈಲಿ ಇತ್ತೋ ಆ ಟೈಮಲ್ಲಿ ಏನೇನಿತ್ತು ಅದನ್ನೆಲ್ಲ ವಾಪಸ್ ಕೊಟ್ಟಿದ್ದೀನಿ ನಾನು ಅವ್ರಿಗೆ. 2023 ಬಟ್ 2023 ಅಲ್ಲಿ 2024 ಲಾಸ್ಟ್ ಜೂನ್ ಅಲ್ಲಿ ಇದೆಲ್ಲ ಮುಗಿಬೇಕು ಅಂತ ಹೇಳ್ಬಿಟ್ಟು ಕಮಿಷನರ್ ಆಫೀಸ್ ಅಲ್ಲಿ ಅವ್ರು ನನಗ್ ಲೆಟರ್ ಬರ್ದಿದ್ರು. ನಾವು ಅವ್ರಿಗೆ ಬರ್ದ್ ಕೊಟ್ಟಿದ್ವಿ ಅಲ್ಲಿ ಪರಿಹಾರನೋ ಇದ್ರಲ್ಲಿ ದಟ್ ಇನ್ ಮುಂದೆ ಯಾವ್ದೇ ತರ ತೊಂದರೆ ಕೊಡಂಗಿಲ್ಲ ಅಂತ ಹೇಳ್ಬಿಟ್ಟು. ಅದಾದಾಗಿಂದ ನಾನು ಅವ್ರು ನೋಡಿಲ್ಲ, ಅವ್ರ ನಂಬರ್ ಎಲ್ಲ ಬ್ಲಾಕ್ ಮಾಡಿದ್ದೀನಿ, ಸಂಬಂಧ ಎಲ್ಲ ಏನೂ ಇಲ್ಲ. ತುಂಬಾನೇ ಥ್ರೆಟನ್ ಮಾಡ್ತಿದ್ರು. ಅಂಡ್ ಅವ್ರ ಬ್ಯಾಕ್ ಗ್ರೌಂಡ್ ಹಂಗಿದೆ ಮ್ಯಾಮ್. ತುಂಬಾ ಪವರ್ಫುಲ್ ಅವರು, ತುಂಬಾ ದುಡ್ಡಿರೋರು ಅವರು. ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನೋ ತರಾನೇ ಅವ್ರು ಇದ್ದಿದ್ದು. ಸೊ ನಾನು ಅವಾಗ ಹೆದರ್ಕೊಂಡು ಬೇಡ ಬೇಡ ಅನ್ಕೊಂಡು ಸುಮ್ನಿದೆ, ಇದು ಮುಗಿದ್ರೆ ಸಾಕು ಅಂತ ಹೇಳ್ಬಿಟ್ಟು. ಬಟ್ ಇವಾಗ ಮತ್ತೆ ಶುರು ಆಗಿದ್ರಿಂದ ನನಗ್ ಬೇರೇನು, ನಾನು ಇದು ಆಕ್ಚುಲಿ ಆಚೆ ಬರಬಾರ್ದು, ಮಾತಾಡ್ಬಾರ್ದು, ಐ ಡೋಂಟ್ ವಾಂಟ್ ಗೋ, ನನ್ ಪ್ರಾಬ್ಲಮ್ ನ ಕೂತ್ಕೊಂಡು ಎಲ್ಲೂ ಮಾತಾಡ್ಕೋಬಾರ್ದು ಅಂತಾನೆ ನಾನು ಅವಾಯ್ಡ್ ಮಾಡ್ತಾ ಇದ್ದೆ. ಬಟ್ ತೊಂದ್ರೆ ನಡೀತಾನೆ ಇದೆ. ಬದುಕೋದ್ ಹೆಂಗೆ? ನಾನು ಆಕ್ಚುಲಿ ನಾನು 2 months ಇಂದ ಟ್ರೀಟ್ಮೆಂಟ್, 2 years ಟ್ರೀಟ್ಮೆಂಟ್ ತಗೊಂಡು ಡಿಪ್ರೆಷನ್ ಆಚೆ ಬರಕ್ ಟ್ರೈ ಮಾಡ್ತಾ ಇದೀನಿ. ಇದು ಆಗ್ತಾ ಇದ್ರೆ ನನ್ಗೆ ಬದುಕಕ್ ಕಷ್ಟ ಆಗ್ತಾ ಇದೆ.
ಸೊ ಇಲ್ಲ ನಾನು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ಇದರಿಂದ ಆಚೆ ಬರ್ಬೇಕು ಇಲ್ಲ ಸಾಯ್ಬೇಕು. ದರ್ ಇಸ್ ಓನ್ಲಿ 2 ಆಪ್ಷನ್ ಫಾರ್ ಮೀ.